ಮತ್ತೊಂದು ಕಡೆ ಸಿದ್ದರಾಮಯ್ಯನವರು ನಿನ್ನೆನೇ ಆರ್ಎಸ್ಎಸ್ ವಿರುದ್ಧವಾಗಿ ಮುಗಿಬಿದ್ದಿದ್ರು. ಆರ್ಎಸ್ಎಸ್ ವಿರುದ್ಧವಾಗಿ ಒಂದ್ ಕಡೆ ಸಿದ್ದರಾಮಯ್ಯನವರು ಸಿಡಿಗುಂಡು ಕೇಸರಿ ಕೆಂಡ ಕಾರ್ತಾ ಇದೆ. ಸಿದ್ದು ಗಂಜಿ ಕೇಂದ್ರ, ಕಾಂಗ್ರೆಸ್ ಕಳ್ಳರ ಸಂಘ ಅಂತೆಲ್ಲ ಕೇಸರಿ ಪಡೆ ಕೌಂಟರ್ ಕೊಡ್ತಾ ಇದೆ. ರಾಷ್ಟ್ರ ಮಟ್ಟದಲ್ಲೂ ಕೂಡ ಈಗ ದ್ರಾವಿಡ ವರ್ಸಸ್ ಆರ್ಯ ಗುದ್ದಾಟ ಶುರುವಾಗಿದೆ. ಅಂದ್ರೆ ಸಿದ್ದರಾಮಯ್ಯನವರು ನಿನ್ನೆ ಕೆಲವು ವಿಚಾರಗಳನ್ನ ಉಲ್ಲೇಖ ಮಾಡಿದ್ರು. ಈ ಆರ್ಎಸ್ಎಸ್ ನಲ್ಲಿ ಏನ್ ದೇಶ ಲೂಟಿ ಹೊಡೆಯೋದು ಹೇಳ್ಕೊಡ್ತಾರೋ ಇವರೆಲ್ಲ ಈ ಈಶ್ವರಪ್ಪನವ್ರು ಸೇರಿದಾಗೆ ಬಹಳ ಮಂದಿ ಎಲ್ಲ ಭ್ರಷ್ಟಾಚಾರದ ಆರೋಪ ಹೊತ್ತು ಹೊರಗೆ ಬಂದ್ರಲ್ಲ, ಇದಾ ಹೇಳ್ಕೊಟ್ಟಿರೋದು ಆರ್ಎಸ್ಎಸ್ ನಲ್ಲಿ ಒಂದು ಜಾತಿಗೆ ಸಂಬಂಧಪಟ್ಟಂತವ್ರು ಮಾತ್ರ ಆಯಕಟ್ಟಿನ ಸ್ಥಾನದಲ್ಲಿರ್ತಾರೆ ಯಾಕೆ ಅನ್ನುವಂಥದ್ದನ್ನೆಲ್ಲ ನಿನ್ನೆ ಟ್ವೀಟ್ ಮಾಡಿದ್ರು. ಆರ್ಎಸ್ಎಸ್ ಮೇಲೆ ಹೀಗೆ ಮುಗಿಬಿದ್ದಿರುವಂತಹ ಸಿದ್ದರಾಮಯ್ಯ ವಿರುದ್ಧವಾಗಿ ಕೇಸರಿ ಕಲಿಗಳು ಈಗ ಕೆರಳಿ ಕೆಂಡವಾಗ್ತಾ ಇದ್ದಾರೆ. ಸಿದ್ದರಾಮಯ್ಯನವರಿಗೆ ತಕ್ಕ ಕೌಂಟರ್ ಕೊಡೋ ಪ್ರಯತ್ನ ಆಗ್ತಾ ಇದೆ. ಮತ್ತೊಂದು ಕಡೆ ಆರ್ಯ ದ್ರಾವಿಡ ಯುದ್ಧ ಇದು ರಾಷ್ಟ್ರ ಮಟ್ಟದಲ್ಲೂ ಶುರುವಾಗಿದ್ದು ಸಿದ್ದು ಹೇಳಿಕೆಗೆ ಸಂಸದ ಓವೈಸಿ ತುಪ್ಪ ಸುರಿತಾ ಇದ್ದಾರೆ. ಹೆಡ್ಗೇವಾರ್ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗಿದ್ರ? ಇಟಲಿ ನಾಯಕರಿಗೆ ಹತ್ತಿರ ಆಗ್ತೀನಿ ಅನ್ನುವಂಥ ಭ್ರಮೆಯೊಳಗ ಸಿದ್ದರಾಮಯ್ಯನವರು ಇದ್ದಾರೆ. ಹುಟ್ಟಿ ಬೆಳೆದಿದ್ದು ಈ ದೇಶದ ಮೂಲ ನಿವಾಸಿಗಳು ಅಂತ ಪ್ರೂವ್ ಮಾಡಲಿ. ಮೊದಲು ಗಂಜಿ ಕೇಂದ್ರವನ್ನು ಹುಡ್ಕೊಂಡು ಹೊಂಟಾರ, ಅವ್ರಿಗೆ ದೇವರು ಒಳ್ಳೇದು ಮಾಡಲಿ ಅಂತ ಅಷ್ಟೇ ಹೇಳ್ತಾನೆ. ಭಾರತದ ಮೂಲ ನಿವಾಸಿಗಳು ಆರ್ಯನ್ನರೋ ದ್ರಾವಿಡರೋ? ಆರ್ಎಸ್ಎಸ್ ಅಸಲಿ ಮೂಲವಾದರೂ ಯಾವುದು? ರಾಜ್ಯ ರಾಜಕೀಯದಲ್ಲಿ ಶುರುವಾಗಿರೋ ಮೂಲ ನಿವಾಸಿಗರ ಕುರಿತ ಸಮರ ಈಗ ದಿನ ಕಳೆದಂತೆ ತಾರಕಕ್ಕೇರುತ್ತಿದೆ. ಆರ್ಯ ದ್ರಾವಿಡ ವಿಚಾರದಲ್ಲಿ ಮಹಾಯುದ್ಧವೇ ನಡೆಯುತ್ತಿದೆ. ಅದರಲ್ಲೂ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಮತ್ತು ಕೇಸರಿ ಕಲಿಗಳ ಮಧ್ಯೆ ಮಾತಿನ ಜಟಾಪಟಿ ಮತ್ತಷ್ಟು ಜೋರಾಗಿದೆ. ಸಿದ್ದರಾಮಯ್ಯ ಸಿಡಿದೇಳೋಕೆ ಕಾರಣವೇ ಹೆಡ್ಗೇವಾರ್ ಪಠ್ಯ. ಎಸ್, ಅಸಲಿಗೆ ಸಿದ್ದರಾಮಯ್ಯ ಆರ್ಎಸ್ಎಸ್ ಮೂಲ ಕೆಣಕೋಕೆ, ಸಂಘ ಪರಿವಾರದ ವಿರುದ್ಧ ಕಿಡಿಕಾರೋಕೆ ಮೂಲ ಕಾರಣವೇ ಹೆಡ್ಗೇವಾರ್ ಪಾಠ. ಪಠ್ಯ ಪುಸ್ತಕದಲ್ಲಿ ಹೆಡ್ಗೇವಾರ್ ಅಧ್ಯಾಯ ಅಳವಡಿಸಿರೋದು ಸಿದ್ದರಾಮಯ್ಯರನ್ನ ರೊಚ್ಚಿಗೆಬ್ಬಿಸಿದೆ. ಹೀಗಾಗಿಯೇ ಒಂದೇ ಸಮನೆ ವಿಪಕ್ಷ ನಾಯಕ ಆರ್ಎಸ್ಎಸ್ ಅನ್ನ ಟಾರ್ಗೆಟ್ ಮಾಡ್ತಿದ್ದಾರೆ. ದೇಶಕ್ಕೆ ಸಂಘ ಪರಿವಾರದ ಕೊಡುಗೆ ಏನು? ಹೌದು, ದೇಶಕ್ಕೆ ಆರ್ಎಸ್ಎಸ್ನ ಕೊಡುಗೆ ಬಗ್ಗೆ ಸಿದ್ದರಾಮಯ್ಯ ಪ್ರಶ್ನೆ ಮಾಡಿದ್ದಾರೆ. ಆರ್ಎಸ್ಎಸ್ನವರು ದೇಶಭಕ್ತರೆಂದು ಹೇಳ್ತಾರೆ. ಆರ್ಎಸ್ಎಸ್ನವರೇನು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗಿದ್ರ? ಅಸ್ಪೃಶ್ಯತೆ ವಿರುದ್ಧ ಹೋರಾಡಿದ್ರ? ಆರ್ಎಸ್ಎಸ್ ಬಗ್ಗೆ ಬಿಜೆಪಿಯವರಿಗಿಂತ ನಂಗೆ ಜಾಸ್ತಿ ಗೊತ್ತು ಅಂತ ಕುಟುಕಿದ್ರು. ಹೆಡ್ಗೇವಾರ್ ಅವರಾದ್ಮೇಲೆ ಯಾರು? ಗೋಲ್ವಾಲ್ಕರ್ ಅವ್ರೇನು ಉದ್ದೇಶ? ಅಸ್ಪೃಶ್ಯತೆ ಹೋಗ್ಬೇಕು ಅಂತ ಹೋರಾಟ ಮಾಡಿದ್ರ? ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗಿದ್ರ? ಯಾರು ಭಾಗಿಯಾಗಿದ್ದರು? ಯಾರು ಹುತಾತ್ಮರಾಗಿದ್ದಾರೆ ಹೇಳಿಯಪ್ಪ. ನೀವೊಂದು ಚರ್ಚೆ ಹುಟ್ಟಾಕಿದ್ರೆ ಯಾರು ಮಾತಾಡ್ತಾರಲ್ಲ ಅವ್ರಿಗಿಂತ ಜಾಸ್ತಿ ಗೊತ್ತು ನನಗೆ ಆರ್ಎಸ್ಎಸ್ ಬಗ್ಗೆ. ಆರ್ಎಸ್ಎಸ್ ಯಾವಾಗ ಹುಟ್ಟಿತು ಅಂತ ಗೊತ್ತಾ ಅವ್ರಿಗೆ? ಆರ್ಎಸ್ಎಸ್ ಮತೀಯ ಶಿಕ್ಷಣ ನಮಗೆ ಬೇಕಾಗಿಲ್ಲ. ಇಷ್ಟೇ ಅಲ್ಲ, ನಮಗೆ ಮನುಷ್ಯರನ್ನ ಪ್ರೀತಿಸೋ ಶಿಕ್ಷಣ ಬೇಕು, ಸಂವಿಧಾನದ ಆಶಯ ತಿಳಿಸೋ ಶಿಕ್ಷಣ ಬೇಕು. ಆರ್ಎಸ್ಎಸ್ ಶಿಕ್ಷಣ ಬೇಕಾಗಿಲ್ಲ, ಮತೀಯ ಹಿಂದುತ್ವದ ಶಿಕ್ಷಣ ಬೇಕಾಗಿಲ್ಲ ಅಂತ ಸಿದ್ದರಾಮಯ್ಯ ಕಿಡಿಕಾರಿದ್ರು. ನಮಗೆ ಮಕ್ಕಳಿಗೆ ಬೇಕಾಗಿರೋದು ಶಿಕ್ಷಣ ಎಂತದು ಅಂತಂದ್ರೆ ಮನುಷ್ಯರನ್ನಾಗಿ ರೂಪಿಸ್ತಕ್ಕಂಥ ಶಿಕ್ಷಣ ಬೇಕು, ಜ್ಞಾನ ವಿಕಾಸ ಆಗ್ತಕ್ಕಂಥ ಶಿಕ್ಷಣ ಬೇಕು, ಮನುಷ್ಯರನ್ನು ಪ್ರೀತಿಸ್ತಕ್ಕಂಥ ಶಿಕ್ಷಣ ಬೇಕು, ಸಂವಿಧಾನದ ಆಶಯಗಳನ್ನ ತಿಳ್ಕೊಳ್ತಕ್ಕಂಥ ಶಿಕ್ಷಣ ಬೇಕು. ಈಗ ಯಾಕೆ ಹೇಳ್ತಾರೆ? ಶಿಕ್ಷಣ ಅಲ್ಲ, ಮತೀಯ ಶಿಕ್ಷಣ ಅಲ್ಲ, ಹಿಂದುತ್ವದ ಶಿಕ್ಷಣ ಅಲ್ಲ. ಇನ್ನು ಭಾರತದ ಮೂಲ ನಿವಾಸಿಗಳ ಚರ್ಚೆ ಕುರಿತು ಮಾತನಾಡಿರೋ ಸಿದ್ದರಾಮಯ್ಯ, ಆರ್ಯನ್ನರು ಮಧ್ಯ ಏಷ್ಯಾದಿಂದ ಬಂದವರು, ಬಿಜೆಪಿ ಆರ್ಎಸ್ಎಸ್ನವರು ತಾವು ಇಲ್ಲಿಯ ಮೂಲ ನಿವಾಸಿಗಳು ಅನ್ನೋದನ್ನ ಪ್ರೂವ್ ಮಾಡಲಿ ಅಂತ ಸವಾಲ್ ಹಾಕಿದ್ರು. ಅಷ್ಟೇ ಅಲ್ಲ, ಅಲ್ಪಸಂಖ್ಯಾತರು ಕೂಡ ಹೊರಗಿನಿಂದ ಬಂದವರೇ ಅಂತ ಹೇಳಿದ್ರು. ಆರ್ಯನ್ಸ್ ಹ್ಯಾವ್ ಕಮ್ ಫ್ರಮ್ ಮಧ್ಯಪ್ರಾಚ್ಯ, ಮಧ್ಯ ಏಷ್ಯಾ ಇಲ್ಲ ಅಂತ ಹೇಳಿ ಅವರು. ನಾವು ಆರ್ಯ ಬಂದಿಲ್ಲ, ಈ ದೇಶದಲ್ಲಿ ಹುಟ್ಟಿ ಬೆಳೆದಿದ್ದು ಈ ದೇಶದ ಮೂಲ ನಿವಾಸಿಗಳು ಅಂತ ಪ್ರೂವ್ ಮಾಡಲಿ. ಮೊದಲು ಯಾರು ಕೂಡ ಹೊರಗಡೆಯಿಂದ ಬಂದವ್ರೆ, ಮೊಘಲರು ಕೂಡ ಹೊರಗಡೆಯಿಂದ ಬಂದವ್ರೆ,
ಆರ್ಯರು ಹೊರಗಡೆಯಿಂದ ಬಂದವ್ರೆ ಅಲ್ವಾ? ಅದು ಹೇಳ್ತಾ ಇದೀವಲ್ಲ. ನೀವು ಬರೀ ಮೊಘಲರನ್ನ ಯಾಕಪ್ಪ, ಮುಸಲ್ಮಾನರನ್ನ ಯಾಕೆ ದ್ವೇಷಿಸ್ತೀರಿ, ಕ್ರಿಶ್ಚಿಯನ್ರನ್ನ ಯಾಕೆ ದ್ವೇಷಿಸ್ತೀರಿ? ಆರ್ಯರು ಹೊರಗಡೆಯಿಂದ ಬಂದವರಲ್ಲ, ಅವ್ರ ಸಂಸ್ಕೃತಿನ ಯಾಕೆ ಬೇರೆಯವ್ರ ಮೇಲೆ ಏರ್ತೀರಿ? ಗಂಜಿ ಕೇಂದ್ರದ ಆಸೆಗಾಗಿ ಆರ್ಎಸ್ಎಸ್ ಬಗ್ಗೆ ಮಾತನಾಡ್ತಾರೆ. ಆರ್ಎಸ್ಎಸ್ ಅನ್ನ ನಿರಂತರ ಟೀಕಿಸುತ್ತಲೇ ಇರೋ ಸಿದ್ದರಾಮಯ್ಯ ವಿರುದ್ಧ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಿಡಿಕಾರಿದ್ದಾರೆ. ಗಂಜಿ ಕೇಂದ್ರದ ಆಸೆಗಾಗಿ ಆರ್ಎಸ್ಎಸ್ ಬಗ್ಗೆ ಮಾತನಾಡ್ತಾರೆ. ಇಟಲಿ ನಾಯಕರಿಗೆ ಹತ್ತಿರವಾಗಲು ಆ ರೀತಿ ಹೇಳಿಕೆ ಕೊಡ್ತಾರೆ. ಸಿದ್ದರಾಮಯ್ಯ ಡೂಪ್ಲಿಕೇಟ್ ಕಾಂಗ್ರೆಸ್ನ ನಕಲಿ ಲೀಡರ್ ಅಂತ ಜರಿದ್ರು. ಅದಕ್ಕೆ ಎಷ್ಟು RSS ಬೈತೇನೆ ಅಷ್ಟು ನಾನು ಕಾಂಗ್ರೆಸ್ಸಿನ ಇಟಲಿ ನಾಯಕರಿಗೆ ಹತ್ತಿರ ಆಗ್ತೀನಿ ಅನ್ನುವಂಥ ಭ್ರಮೆಯೊಳಗೆ ಸಿದ್ದರಾಮಯ್ಯನವ್ರು ಇದ್ದಾರೆ. ಈಗ ಚುನಾವಣೆ ಬರ್ತದೆ, ಹೆಂಗಾರು ಮಾಡಿ ಮುಸಲ್ಮಾನರು ಓಟ್ ತೊಗೊಂಡು ಗೆಲ್ಲಬೇಕು, ಆಮೇಲೆ ಮುಖ್ಯಮಂತ್ರಿ ಆಗಬೇಕು. ಯಾಕಂದರೆ ಒಬ್ಬ ಮುಖ್ಯಮಂತ್ರಿ ಆದವನ್ನ 25-30 ಸಾವಿರ ಓಟ್ಲೆ ಸೋಲಿಸಿ ಹೊರಗೆ ಹಾಕ್ಯಾರ ಅವ್ರನ್ನಲ್ಲಿದ್ದ. ಅದಕ್ಕೆ ಒಂದು ರೀತಿಯಲ್ಲಿ ಪುನರ್ವಸತಿಗಾಗಿ ಗಂಜಿ ಕೇಂದ್ರವನ್ನು ಹುಡ್ಕೊಂಡು ಹೊಂಟಾರ. ಅವ್ರಿಗೆ ದೇವರು ಒಳ್ಳೇದು ಮಾಡಲಿ ಅಂತ ಅಷ್ಟೇ ಹೇಳ್ತಾನೆ. ಅವ್ರು ಎಂದೂ ಕಾಂಗ್ರೆಸ್ಸಿನ ಒರಿಜಿನಲ್ ಕಾಂಗ್ರೆಸ್ ಅಲ್ಲೇ ಅಲ್ಲ. ಒರಿಜಿನಲ್ ಕಾಂಗ್ರೆಸ್ ಅಂತೂ ಹೋಗಿದೆ. ಈಗಿರುವ ನಕಲಿ ಕಾಂಗ್ರೆಸ್ನಲ್ಗೂ ಅವ್ರು ಒರಿಜಿನಲ್ ಕಾಂಗ್ರೆಸ್ ಅಲ್ಲ, ಡುಪ್ಲಿಕೇಟ್ ಕಾಂಗ್ರೆಸ್ನೊಳಗೆ ಡುಪ್ಲಿಕೇಟ್ ಲೀಡರ್ ಇವರು. ಇನ್ನು ಸಚಿವ ಎಸ್.ಟಿ. ಸೋಮಶೇಖರ್ ಕೂಡ ಸಿದ್ದರಾಮಯ್ಯ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಸಿದ್ದರಾಮಯ್ಯಗೆ ಆರ್ಎಸ್ಎಸ್ ಕುರಿತ ಪುಸ್ತಕ ಕಳುಹಿಸುತ್ತೇನೆ, ಅದನ್ನ ಓದಿದ್ರೆ ಆರ್ಎಸ್ಎಸ್ ಅಂದ್ರೇನು ಅನ್ನೋದು ಗೊತ್ತಾಗುತ್ತೆ. ಸಿದ್ದರಾಮಯ್ಯಗೆ ಆರ್ಎಸ್ಎಸ್ ಬಗ್ಗೆ 1% ಕೂಡ ಗೊತ್ತಿಲ್ಲ ಅಂತ ಕುಟುಕಿದ್ರು. ಸಿದ್ದರಾಮಯ್ಯನವರು RSS ಬಗ್ಗೆ ಸ್ಟಡಿ ಮಾಡಿಲ್ಲ. ಮುಂಚೆ ಒಂದು ಸಾರಿ ಹೇಳಿದ್ದೆ ನಾನು. ಇದೇ ಹೇಳಿದಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರೇ ಒಂದು ಸಾರಿ RSS ಕಚೇರಿಗೆ ಕರ್ಕೊಂಡು ಹೋಗ್ತೀನಿ, ಅವ್ರ ಕಾರ್ಯಕ್ರಮಗಳೇನು ಅನ್ನತಕ್ಕಂಥದ್ದನ್ನು ನೀವು ಸ್ವಲ್ಪ ಸ್ಟಡಿ ಮಾಡಿ. ಸ್ಟಡಿ ಮಾಡದೆ ಹೋದರೆ ಅವ್ರ ಕೈಲೇ ಒಂದು ಬುಕ್ ಕೊಡ್ತೀನಿ, ತಾವು ಅದನ್ನು RSS ಬಗ್ಗೆ ಓದಿ ಅಂತಕ್ಕಂಥದ್ದನ್ನು ಹಿಂದೆನೇ ಕೂಡ ಹೇಳಿದ್ದೇನೆ. RSS ಬಗ್ಗೆ ನೋಡ್ತಾ ಇದ್ದೀನಿ, ತಿಳ್ಕೊಳ್ತಾ ಇದ್ದೀನಿ, ಅವ್ರ ಕಾರ್ಯಕ್ರಮಕ್ಕೆ ನಾನು ಭೇಟಿ ಮಾಡ್ತಾ ಇದ್ದೇನೆ. ಅವರೆಲ್ಲ ದೇಶದ ಡೆವಲಪ್ಮೆಂಟ್ ಬಗ್ಗೆನೇ ಜಾಸ್ತಿ ಥಿಂಕ್ ಮಾಡ್ತಕ್ಕಂಥದ್ದು. ಅದನ್ನು ಸಿದ್ದರಾಮಯ್ಯನವರು ಇತ್ತೀಚೆಗೆ ಸಹಿಸ್ತಾ ಇಲ್ಲ. ಅವ್ರಿಗೆ ಸದ್ಯದಲ್ಲೇ ಒಂದು RSS ಸಂಘಟನೆ ಬಗ್ಗೆ ಒಂದು ಬುಕ್ಕನ್ನು ಕಳಿಸ್ತೀನಿ, ಅವರು ಕಂಪ್ಲೀಟ್ ನೋಡಿ ಆಮೇಲೆ ಅದನ್ನು ಅವರು ಪ್ರತಿಕ್ರಿಯೆ ಕೊಟ್ಟರೆ ಒಳ್ಳೆಯದು. ಭಾರತ ದ್ರಾವಿಡರು ಮತ್ತು ಆದಿವಾಸಿಗಳಿಗೆ ಸೇರಿದ್ದು. ಸಿದ್ದು ಹಚ್ಚಿದ ಬೆಂಕಿಗೆ ತುಪ್ಪ ಸುರಿದ ಓವೈಸಿ. ಆರ್ಯ ವರ್ಸಸ್ ದ್ರಾವಿಡ ಮೂಲ ಭಾರತೀಯ ವಾರ್ ಕೇವಲ ರಾಜ್ಯಕ್ಕಷ್ಟೇ ಸೀಮಿತವಾಗಿಲ್ಲ, ರಾಷ್ಟ್ರ ರಾಜಕೀಯದಲ್ಲೂ ವಿವಾದ ಸದ್ದು ಮಾಡಿದೆ. ಎಐಎಂಐಎಂ ನಾಯಕ ಅಸಾದುದ್ದೀನ್ ಓವೈಸಿ ಕೂಡ ಸಿದ್ದರಾಮಯ್ಯ ಧಾಟಿಯಲ್ಲೇ ಮಾತನಾಡಿ ಈಗಾಗಲೇ ಹೊತ್ತಿಕೊಂಡಿರೋ ಬೆಂಕಿಗೆ ತುಪ್ಪ ಸುರಿದಿದ್ದಾರೆ. ಭಾರತ ಮೋದಿ ಅಮಿತ್ ಶಾ RSSಗೆ ಸೇರಿದ್ದಲ್ಲ, ಭಾರತ ದ್ರಾವಿಡರು ಮತ್ತು ಆದಿವಾಸಿಗಳಿಗೆ ಸೇರಿದ್ದು ಅಂದ್ರು. ना उद्धव ठाकरे का भी है, ना ओवैसी का है, ना मोदी का है, ना शाह का है। भारत अगर किसी का है तो द्रविडियन का है, आदिवासियों का है. ಮಾತು ಮುಂದುವರೆಸಿದ ಓವೈಸಿ ಬಿಜೆಪಿಯವರು ಮುಸಲ್ಮಾನರು ಆಕ್ರಮಣ ಮಾಡೋಕೆ ಬಂದಿದ್ರು ಅಂತಾರೆ. 65,000 ವರ್ಷಗಳ ಹಿಂದೆ ಆಫ್ರಿಕಾದಿಂದ ಬಂದಿದ್ರು, 45,000 ವರ್ಷಗಳ ಹಿಂದೆ ಇರಾನ್ನಿಂದ ರೈತರು ಬಂದಿದ್ರು, ಪಶ್ಚಿಮ ಏಷ್ಯಾದಿಂದ ಬಂದವರನ್ನ ಆರ್ಯನ್ನರು ಅಂತಾರೆ. ಜಗತ್ತಿನ 4 ಕಡೆಯಿಂದ ಬಂದವರಿಂದಲೇ ಭಾರತ ನಿರ್ಮಾಣವಾಗಿದೆ ಅಂತ ಕೌಂಟರ್ ಕೊಟ್ರು. RSS बीजेपी कहती है कि आक्रमण करने वाले मुसलमान आए थे, कहते हैं ना, ये आए थे, आक्रमण करने वाले आए थे भारत में. तो क्या भारत की तारीख सिर्फ मुगलों से शुरू हुई? क्या नहीं. 65,000 साल पहले भारत में जो मौजूदा भारत है, या जो हम जिसको कहते हैं ये हमारा जो खित्ता है, उसमें 65,000 साल पहले अफ्रीका से लोग आए थे. 65,000 years ago people from Africa came to India or भारत of that. फिर 45,000 साल पहले ईरान से किसान आए थे. फिर उसके बाद मशरिकी एशिया से ईस्ट एशिया से लोग आए. फिर उसके बाद से सेंट्रल एशिया, वेस्ट एशिया से लोग आए. उनको आर्यन बोलते.
तो 4 किस्म का माइग्रेशन हुआ। ಇಷ್ಟೇ ಅಲ್ಲ, ಬಿಜೆಪಿ ಆರ್ಎಸ್ಎಸ್ ಶಿವಸೇನೆಯವರು ಎಲ್ಲ ಮೊಘಲರು ಬಂದ್ರು ಅಂತಾರೆ. ಮೊಘಲರು ಬಂದ ಮೇಲೆಯೇ ಪೆಟ್ರೋಲ್ ಬೆಲೆ ಏರಿಕೆ ಆಯ್ತು, ಮೊಘಲರು ಬಂದ ಮೇಲೆಯೇ ಡೀಸೆಲ್ ಬೆಲೆಯೂ ಏರಿಕೆ ಆಯ್ತು, ಮೊಘಲರಿಂದಾಗಿಯೇ ನಿರುದ್ಯೋಗ ಹೆಚ್ಚಾಯ್ತಾ ಅಂತ ಓವೈಸಿ ಕಾಲೆಳೆದ್ರು. भारत में अगर कोई इंडियन माने ओरिजिनल है वो आदिवासी है, द्रविडियन है, बाकी के सब लोग हैं। और ये प्रूव हो चुका है कि आबादी का 65% हिस्सा, ये 4 जो माइग्रेशन हुए आप करा के देख लो। मगर बीजेपी संघ क्या बोलेगी, शिवसेना भी एक सब मुगल आए। हाँ ठीक है, मुगल आए तो पेट्रोल बढ़ गया, मुगल आए तो डीजल बढ़ गया, मुगल की वजह से बेरोजगारी बढ़ गई। ಒಟ್ನಲ್ಲಿ ಆರ್ಯನ್ನರೋ ದ್ರಾವಿಡರೋ ಮೂಲ ಭಾರತೀಯರು ಯಾರು ಅನ್ನೋ ವಿಚಾರ ರಾಷ್ಟ್ರ ಮಟ್ಟದಲ್ಲಿ ಸದ್ದು ಮಾಡ್ತಿದೆ. ಬಿಜೆಪಿ ಮತ್ತು ವಿಪಕ್ಷಗಳ ನಡುವಿನ ಈ ಕಿತ್ತಾಟ ಇನ್ಯಾವ ಹಂತಕ್ಕೆ ತಲುಪುತ್ತೋ ಗೊತ್ತಿಲ್ಲ. ಬ್ಯೂರೋ ರಿಪೋರ್ಟ್, TV9.